ಇದು ಹೆಣ್ಣು ಹೊನ್ನು ಮಣ್ಣು ಸ್ಮಗ್ಲಿಂಗ್ ನ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ ಮಾಣಿಕ್ಯನ ಬ್ಯೂಟಿ ರನ್ಯಾ ಚಿನ್ನದ ರಹಸ್ಯ. ಇದೀಗ ಇದೇ ರನ್ಯಾಳ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಭಾವಿ ಸಚಿವರಿರೋ ಆರೋಪ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಜಟಾಪಟಿಗೂ ವೇದಿಕೆ ಮಾಡಿಕೊಟ್ಟಿದೆ. ಹಾಗಾದ್ರೆ ನಿಜವಾಗ್ಲೂ ರನ್ಯಾಳ ಹಿಂದೆ ಪ್ರಭಾವಿ ಸಚಿವರಿದ್ದಾರ? ಏನದು ಹೆಣ್ಣು ಹೊನ್ನು ಮಣ್ಣಿನ ಜಟಾಪಟಿ? ಇಲ್ಲಿದೆ ನೋಡಿ ರಿಪೋರ್ಟ್. ಹೆಣ್ಣು ಹೊನ್ನು ಮಣ್ಣು, ಇದು ರನ್ಯಾ ಚಿನ್ನದಾಟದ ಬೆಚ್ಚಿ ಬೀಳಿಸುವ ಕಹಾನಿ. ಸಚಿವರ ಪಾತ್ರ ಇಲ್ಲ ಎಂದ ಡಿಕೆ, ಬೆಂಕಿ ಹೊಗೆ ಕತೆ ಹೇಳಿದ ವಿಜಯೇಂದ್ರ. It is all a political gossip which they are creating. ಯಾರ್ದೋ ಬೆಂಬಲ ಇಲ್ದೇನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ದುಬೈನಲ್ಲಿ ವಿಜಯೇಂದ್ರ ದುಡ್ಡು, ಪ್ರಿಯಾಂಕ್ ಖರ್ಗೆ ತಿರುಗೇಟು. ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು. ತನಿಖೆಗೂ ಮುನ್ನ ಕ್ಲೀನ್ ಚಿಟ್, ಡಿಕೆಗೆ ಅಶೋಕ್, ಸುನಿಲ್ ಕೌಂಟರ್. ಏರ್ಪೋರ್ಟಿನ ಚಿನ್ನ ಸದಾಶಿವ ನಗರಕ್ಕೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಚಾಮರಾಜಪೇಟೆಗೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಅಮೇಠಿಗೆ ಹೋಯ್ತಾ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆದಾಗ್ಲೇ ಇದು ಎಲ್ಲಾ ಕೇಸ್ಗಳಂತೆ ಮಾಮೂಲಿ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಇದೀಗ ಇದೇ ಕೇಸ್ನ ಆಳ ಅಗಲಗಳು ವಿಧಾನಸೌಧದಲ್ಲೂ ಸದ್ದು ಮಾಡ್ತಿವೆ. ಇಲ್ಲಿ ಹೆಣ್ಣಿದೆ, ಹೊನ್ನಂತ ಭರ್ಜರಿಯಾಗಿದೆ, ಮಣ್ಣಿನ ಘಾಟು ಬಡ್ದಿದೆ. ಇದೀಗ ಇದೇ ಹೆಣ್ಣು ಹೊನ್ನು ಮಣ್ಣಿನ ಹಿಂದಿರುವ ಕಾಣದ ಕೈಗಳ ಬಗ್ಗೆ ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಹೌದು, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿಬ್ಬರ ಕೈವಾಡ ಇದೆ ಅಂತ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಆರೋಪಿಸಿದ್ರು. ಆದ್ರೆ ಈ ಆರೋಪವನ್ನ ಅಲ್ಲಗೆಳೆದ ಡಿಸಿಎಂ ಡಿಕೆ ಯಾವ ಸಚಿವರ ಪಾತ್ರವೂ ಇಲ್ಲ ಎಂದಿದ್ರು. I don't think no minister is been involved. We don't know anything. It is all a political gossip which they are creating. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಏನಿದೆ, ಕಾನೂನು ಪ್ರಕಾರ ಯಾರೇನ ತನಿಖಾಧಿಕಾರಿಗಳು ಮಾಡ್ತಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ. ಡಿಸಿಎಂ ಡಿಕೆ ಹೀಗೆ ಹೇಳ್ತಾ ಇದ್ದಂತೆ ಆರೋಪ ಮಾಡಿದ್ದ ಬಿಜೆಪಿ ನಾಯಕರು ಸಿಡಿದೆದ್ದು ನಿಂತಿದ್ದಾರೆ. ಡಿಕೆ ಮಾತಿಗೆ ಸಾಲು ಸಾಲು ಪ್ರಶ್ನೆ ಎಸೆದಿದ್ದಾರೆ. ತನಿಖಾ ಏಜೆನ್ಸಿ ಹೇಳಬೇಕು ಇದಾರ ಇಲ್ಲ ಅಂತ. ತನಿಖೆಗೆ ಮುಂಚೆನೇ ಇವರು ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಆ ತನಿಖಾ ಸಂಸ್ಥೆಯ ವ್ಯಾಲ್ಯೂ ಏನಾಗ್ತದೆ? ಈಗ ಕಳೆದ ಮೂರು ದಿನದಿಂದ ಕೂಡ ಮಾಧ್ಯಮದಲ್ಲಿ ಸಚಿವರಿದ್ದಾರೆ ಅಂತ ಬರ್ತಾ ಇದೆ, ಜನನೂ ಕೂಡ ನಂಬಿದ್ದಾರೆ. ಈಗ ತನಿಖಾ CBIನೂ ಕೂಡ ನಡೀತಾ ಇದೆ. ಸೊ ತನಿಖೆ ಬರೋಕ್ಕೆ ಮುಂಚೆನೇ ಇವ್ರು ಕ್ಲೀನ್ ಚಿಟ್ ಕೊಟ್ಟರೆ ಕಾಂಗ್ರೆಸ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದು ಇದಕ್ಕಿಂತ ಉದಾಹರಣೆ ಯಾವುದು ಇಲ್ಲ ಅಂತ ಅನಿಸ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ದೇನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದರೆ, ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರಬೀಳ್ತದೆ. ಸರ್ಕಾರ ಇಡೀ ಹಗರಣವನ್ನ ಯಾವುದೋ ಪ್ರಭಾವಕ್ಕೊಳಗಾಗಿ ಇದನ್ನು ಮುಚ್ಚಿ ಹಾಕುವಂಥ, ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ವಾರದಲ್ಲಿ 2 ದಿನ ದುಬೈಗೆ ಆಕೆ ಹೋಗಿ ಬರ್ತಾಳೆ. ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಪ್ರೋಟೋಕಾಲನ್ನು ಕೊಡ್ತಾರೆ ಅಂತಂದರೆ ಈ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ನೇರ ಕೈವಾಡ ಇದೆ ಅಂತ ಅನ್ನೋಷ್ಟರ ಮಟ್ಟಿಗೆ ಇವತ್ತು ಪ್ರಭಾವ ಕಾಣ್ತಾ ಇದೆ. ಮತ್ತು ಆಕೆ DRIನವರು ಅರೆಸ್ಟ್ ಮಾಡಿದಾಗ ಆಕೆ ಯಾರಿಗೆ ಫೋನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು? ಮತ್ತು ಕಳೆದ 3-4 ಬಾರಿ ಆಕೆ ಕರ್ನಾಟಕದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಚಿನ್ನವನ್ನು ಇಲ್ಲಿ ತಗೊಂಡು ಬಂದ ನಂತರ ಎಲ್ಲೆಲ್ಲಿಗೆ ಸರಬರಾಜಾಯಿತು? ಏರ್ಪೋರ್ಟಿನ ಚಿನ್ನ ಸದಾಶಿವ ನಗರಕ್ಕೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಚಾಮರಾಜಪೇಟೆಗೆ ಹೋಯ್ತಾ, ಏರ್ಪೋರ್ಟಿನ ಚಿನ್ನ ಅಮೇಠಿಗೆ ಹೋಯ್ತಾ, ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಬೇಕಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ಮಾಡಿದ್ದ ಆರೋಪಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ದುಬೈನಲ್ಲಿ ವಿಜಯೇಂದ್ರ ದುಡ್ಡಿದೆ ಅಂತ ಅವರ ಪಕ್ಷದ ಯತ್ನಾಳ್ ಹೇಳಿದ್ದಾರೆ. ಹೀಗಾಗಿ ವಿಜಯೇಂದ್ರಗೆ ಗೊತ್ತಿರಬಹುದು ಅಂತ ಬಾಂಬ್ ಹಾಕಿದ್ದಾರೆ. ಇನ್ನು ಸಂತೋಷ್ ಲಾಡ್ ಹೆಸರು ಬಹಿರಂಗ ಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ.
ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಬಹಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು, ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ, ದಾಖಲೆಗಳು ಕೊಡಿ. ಈಗ ಅವ್ರಿಗೆ ಮಾಹಿತಿ ಇದ್ದರೆ ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಇದೆ, ಅವರಿಗೆ ಬಹಿರಂಗ ಕೊಡಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದೇ ಕೇಳ್ತಿರೋದಲ್ಲ. ಮತ್ತು ನೀವು ಹೇಳ್ರಿ ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ, ಕೇಂದ್ರದ ಯಾರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ? ಅಂದರೆ ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಮತ್ತು ಎಲ್ಲ ಏರ್ಪೋರ್ಟ್ನಾಗ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ವಿಜಯೇಂದ್ರ ದುಬೈಗೆ ಪದೇ ಪದೇ ಹೋಗ್ತಾರೆ ಎಂದು ಯತ್ನಾಳ್ ಹೇಳಿದ್ದಾರೆಂಬ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸಲು ವಿಜಯೇಂದ್ರ ನಿರಾಕರಿಸಿದ್ದಾರೆ. ಹೇಳ್ತಾ ಇದ್ರು ವಿಜೇಂದ್ರ ಅವರು ಕೂಡ ಪದೇ ಪದೇ ದುಬೈ ಹೋಗ್ತಾರೆ, ಅಲ್ಲೂ ಕೂಡ ಸಾಕಷ್ಟು ಸಂಪತ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಆಯ್ತು, ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು. ಚಲೋ ಚಲೋ. ಆದರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ BJP ಶಾಸಕ ಭರತ್ ಶೆಟ್ಟಿ, ಕೆಲ ಸಚಿವರಿಗೆ ಹೆದರಿಕೆ ಶುರುವಾಗಿದೆ, ಕೇಳಿ ಬಂದಿರೋ ಆರೋಪಗಳಿಗೆ ಮೊದಲು ಉತ್ತರ ಕೊಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ಇವರು ಹಿಟ್ ಅಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು. ಇವರೆಲ್ಲರ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ, ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ, ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರ ಸಹ ಗಮನ ಹರಿಸೋದು ಒಳ್ಳೆಯದು. 45 ದಿನದಲ್ಲಿ ರನ್ಯಾ ಕಂಪನಿಗೆ 12 ಎಕರೆ ಭೂಮಿ ಮಂಜೂರಾಗಿದ್ದೇಗೆ. ಈ ಜಟಾಪಟಿ ನಡುವೆ ರನ್ಯಾ ರಾವ್ ನಿರ್ದೇಶಕಿ ಆಗಿದ್ದ ಕ್ಸಿರೋಡಾ ಕಂಪನಿಗೆ ಭೂಮಿ ಮಂಜೂರಾಗಿದ್ದ ವಿಚಾರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ವಿಷಯ ಏನಂದ್ರೆ 2023ರಲ್ಲಿ BJP ಸರ್ಕಾರದ ಅವಧಿಯಲ್ಲಿ ರನ್ಯಾಗೆ ಭೂಮಿ ಮಂಜೂರಾಗಿತ್ತು. ಆದರೆ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರಿಗೆ ಭೂಮಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಅಂದು CM ಆಗಿದ್ದ ಬಸವರಾಜ ಬೊಮ್ಮಾಯಿ ನಿನ್ನೆ ಸ್ಪಷ್ಟಪಡಿಸಿದ್ರು. ವಿಚಾರ ಅದಲ್ಲ, ರನ್ಯಾ ಅರ್ಜಿ ಸಲ್ಲಿಸಿದ ಕೇವಲ 45 ದಿನದಲ್ಲಿ ಭೂಮಿ ಮಂಜೂರಾಗಿದೆ. ವರ್ಷಗಳೇ ಕಾದ್ರೂ ಸಿಗದ KADB ಜಮೀನು ರನ್ಯಾಗೆ ಮಾತ್ರ 45 ದಿನದಲ್ಲಿ ಹೀಗೆ ಸಿಕ್ತು. ಪ್ರಭಾವಿ ಯಾರೋ, ಸ್ಮಗ್ಲಿಂಗ್ ಕೇಸ್ನಿಂದ ರನ್ಯಾಳನ್ನ ಬಚಾವ್ ಮಾಡೋಕೆ ಯತ್ನಿಸುತ್ತಾ ಇರೋ ಸಚಿವರು ಯಾರೋ, ತನಿಖೆಯಿಂದಲೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.